ನಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಕೆಲವು ನೋಡಿದ್ರೆ ಒಡೆಯವಾಗಿ ನೋಡ್ತೀವಿ. ನಗ್ಬೇಕು ದೇವ್ರ ಚಪ್ಪಾಳೆ ಕೊಟ್ಟು ಒಂದು ಖುಷಿ ಆಗ್ತದೆ. ನನಗೆ golden opportunity, ಸೇಮ್ ಆಪರ್ಚುನಿಟಿ ನಿಮ್ಗೆ ಏನ್ ಕರ್ಕೊಂಡ್ಬಂದು ಕೊಟ್ಟಿದ್ದಾರೆ ಅದೇ ತರ ನನಗೆ ಕೊಟ್ಟಂತ ಗ್ರೇಟೆಸ್ಟ್ ಪರ್ಸನ್ ಗಾಡ್ ಫಾದರ್ ಈಸ್ ನನ್ ಅದರ್ ದನ್ ಬಿಜಾಪುರದಿಂದ ಬಂದು ಬ್ಯಾಂಗ್ಳೂರ್ ಬಂದು ನನಗೆ ಆಪರ್ಚುನಿಟಿ ಕೊಟ್ಟಂತ ಪರ್ಸನ್ ರಾಜು ಜಂಗಮ ಸಿಟಿ ಸರ್. ಬೆನ್ಸ್ ಕಾಲೇಜ್ ನಿಮ್ಮ ಜೋರು ಚಪ್ಪಾಳೆ ಎರಡೂ ನಮ್ಮ ಇಂಡಿವಿಜುವಲ್ ಕ್ರಿಯೇಟ್ ಮಾಡಿ ಈ ಹಂತಕ್ಕೆ ಕರ್ಕೊಂಡು ಬಂದಂತ ಮಹಾನ್ ವ್ಯಕ್ತಿ. ನಾವು ಅವ್ರಿಗೆ ಅದನ್ನ ಏನ್ ಹೇಳ್ತೀವಿ, ಅವ್ರ ಕೊಟ್ಟಿರೋಂತ ಅಪಾರ್ಚುನಿಟಿನ ಲೈಫ್ ನಾಗ ಅದು ಮರೆಯಕ್ಕಾಗಲ್ಲ. ಒಂದೊಂದು ಊಟ ಮಾಡ್ಬೇಕಾದ್ರೆ ಅವ್ರ ಹೆಸರು ಇರ್ತಂತ ಗ್ರೇಟೆಸ್ಟ್ ಪರ್ಸನ್ ರವೀಂದ್ರ ಸರ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಹೊಸಬ್ ಯಾರು ಬಂದಿದ್ರೆ ಮೊದಲನೇ ಪ್ರಶ್ನೆ ಅಷ್ಟೇ. ಮೊದಲು ನಾನು ಏನ್ ಕಳ್ಕೊತೀನಿ ಏನ್ ಪಡ್ಕೊತೀನಿ, ಎರಡನೇ ಪ್ರಶ್ನೆ ರೈಟ್. ಇದುವರೆಗೆ ಇಲ್ಲಿಂದ ನಾನು ಏನ್ ಕಳ್ಕೊತೀನಿ ಏನ್ ಪಡ್ಕೊತೀನಿ ಅಷ್ಟೇ. ಹೊರಗಡೆ ತಗೊಂಡ ಕಸ್ಟಮರ್ ಆಗ್ತೀರಿ. ಕಸ್ಟಮರ್ ಅಂದ್ರೇನು? ಕಷ್ಟ ಮರ್ ಅಂದ್ರೇನು? ಕಸ್ಟಮರ್ ಸಾಯಲ್ಲೇ ಕಸ್ಟಮರ್. ಹೊರಗಡೆ ತಗೊಂಡ್ರೆ ಕಸ್ಟಮರ್, ನಮ್ಮಲ್ಲಿ ತಗೊಂಡ್ರೆ ಬಿಸ್ನೆಸ್ ಮಾಡಿ. ನಾವು ಹೇಳ್ತಿರೋದು ಇಷ್ಟ, ಹೊರಗಡೆ ತಗೊಳ್ಳಿ, ನಮ್ಮ ಹತ್ರ ತಗೊಳ್ಳಿ. ಲೈಫ್ ಲಾಂಗ್ ಏನ್ ಕೊಟ್ಟು ಒಂದು ಡಿಸ್ಕೌಂಟ್ ಇಲ್ವಲ್ಲ, ನಮ್ಮ ಹತ್ರ ಡಿಸ್ಕೌಂಟ್ ಇದೆ, ನಮ್ಮ ಜೊತೆ ಬನ್ನಿ. ಎರಡನೇ ಪಾಯಿಂಟ್. ಮೂರನೇದು, ನೀವು ಮಾಡೋ ಕೆಲಸದ ಜೊತೆಗೆ ತಿಂಗಳಿಗೆ 5,000 ಒಂದು ಖುಷಿ ಆಗ್ಬೋದಾ? ಮಾಡೋದ್ರ ಜೊತೆಗೆ ಮಾಡೋದು. ಮೊದಲನೇ ಕಂಡೀಷನ್ ಅಂದ್ರೆ ಪ್ರಾಡಕ್ಟ್ಸ್ ತಗೊಂಡ್ ಕೂಡಲೇ ಕಂಪನಿ ಹೇಳುತ್ತೆ ಮೊದಲು ಪರ್ಚೇಸ್ ಮಾಡೋದು. ಮೊದಲನೇದೇನು? ಪರ್ಚೇಸ್ ಮಾಡೋದು. ಎರಡನೇದು ಬಳಸೋದು. ಚೆನ್ನಾಗಿದ್ರೆ 4 ಜನಕ್ಕೆ ಶೇರ್ ಮಾಡೋದು. 3 ಕೆಲಸ. ಮೊದಲನೇ ಕೆಲಸ ಪರ್ಚೇಸ್ ಮಾಡೋದು, ಎರಡನೇದು ಬಳಸೋದು, ಮೂರನೇದು ಚೆನ್ನಾಗಿದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡೋದು. ಮಾಡೋದ್ರ ಮುಖಾಂತರ ಈ ಬಿಸ್ನೆಸ್ ಮುಖಾಂತರ 4,21,00,000 ಇನ್ಕಮ್ ಮಾಡಿದ್ವಿ ಎಲ್ಲ. ಈ ಬಿಸ್ನೆಸ್ ಮುಖಾಂತರ 12 ಫಾರಿನ್ ಕಂಪ್ಲೀಟ್ ಮಾಡಿದ್ರೆ ನನ್ನ ಹತ್ರ 2 ಕಾರ್ ಇದೆ. ಈ ಬಿಸ್ನೆಸ್ ಮುಖಾಂತರ ಮಂತ್ಲಿ ಇನ್ಕಮ್ 8 ರಿಂದ 9 ಲಕ್ಷ ರೂಪಾಯಿ ಇನ್ಕಮ್ ಬರುತ್ತೆ ನನಗೆ. ಟೋಟಲ್ ಸ್ಟಾರ್ಟ್ ಮಾಡಿದ್ದು 4 ಜನದಿಂದ. ಇವಾಗ ಟೀಮ್ ಇರೋದು 2,23,000 ಜನ ಟೀಮ್ ಇದೆ. ಇನ್ನೂ ಕೂತ್ಕೊಳ್ಳಿ, ಇನ್ನು 1 ಅವರ್ ಟೈಮ್ ಇದೆ. ಎಷ್ಟಿದೆ ಟೈಮು? ಇನ್ನು 1 ಅವರ್. ಯಾಕೆಂದ್ರೆ ಒಂದು ಆಧಾರ್ ಕಾರ್ಡ್ ಮಾಡಿಸ್ಬೇಕಾದ್ರೆ ದಿನಗಟ್ಟಲೆ ಕಾಯ್ತೀವಿ. ಅಲ್ಲಿ ಏನ್ ಮಾಡ್ಸೋದಕ್ಕೆ? ಆಧಾರ್ ಕಾರ್ಡ್ ಜೀವನನೇ ಗೊತ್ತಾಗುತ್ತಂದ್ರೆ ಇನ್ನು 1 ಅವರ್ ಇರಕ್ಕಾಗಲ್ವಾ? 1 ಅವರ್ ಕೂತ್ಕೊಂಡು ಕ್ಲಾರಿಟಿ ತಗೊಳ್ಳಿ. ಹುಬ್ಳಿ ಬಂದಿದ್ವಿ, ಬಿಗಿನಿಂಗ್ ಸ್ಟೇಜ್ ಇದೆ, ವೆರಿ ಇನಿಷಿಯಲ್ ಸ್ಟೇಜ್ ಇದೆ. ಈ ಬಿಸ್ನೆಸ್ ಬಗ್ಗೆ ಯಾರೆಲ್ಲ ಮಾತಾಡಿದ್ರು, ಪ್ರೆಸೆಂಟೇಷನ್ ಕೊಟ್ಟರಲ್ಲ, ಗ್ರೇಟೆಸ್ಟ್ ಪರ್ಸನ್ ನಮ್ಮ ಹೇಮಂತ್ ಸರ್. ನಿಮ್ಮ ಜೋರು ಚಪ್ಪಾಳೆ. ಎರಡನೇದು MC ಮಾಡಿದಂತೆ ಗ್ರೇಟೆಸ್ಟ್ ಪರ್ಸನ್, ಟೀಚಿಂಗ್ ಪ್ರೊಫೆಷನ್, ಗವರ್ಮೆಂಟ್ ಜಾಬ್ ಅಲ್ಲಿ ಇಟ್ಕೊಂಡು 100 ಸಲ ಯೋಚನೆ ಮಾಡಿದ್ರೆ ಬಿಸ್ನೆಸ್ ಮಾಡ್ಬೇಕಾ ಬೇಡವಾ ಅಂತ. ಇವತ್ತು ಬಂದು ಇಷ್ಟೊತ್ತು ಮಾರ್ನಿಂಗ್ ಇಂದ ಇಲ್ಲಿವರೆಗೆ ಮಾಸ್ಟರ್ ಸೆರೆಮನಿ ಮಾಡ್ತಿರಂತ ಗ್ರೇಟೆಸ್ಟ್ ಪರ್ಸನ್ ನಮ್ಮ ಸತೀಶ್ ಸರ್. ಅವ್ರಿಗೆ ಜೋರು ಚಪ್ಪಾಳೆ. ಹಾಗಾಗಿ ಹೊಸಬ್ರು ಯಾರು ಬಂದಿದ್ರೆ ಇಲ್ಲೇ ಕೂತ್ಕೊಳ್ಳಿ, ಇಲ್ಲೇ ಡಿಸಿಷನ್ ತಗೊಳ್ಳಿ, ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ ಈ ಬಿಸ್ನೆಸ್ ಬಗ್ಗೆ ಅವ್ರು ಏನಾರ ಪ್ಲಾನ್ ಕೊಟ್ರಲ್ಲ, ಇದು 140 ಯೂನಿವರ್ಸಿಟಿಗಳ ಒಂದು ಸಬ್ಜೆಕ್ಟ್ ಇದೆ. ಈ ಬಿಸ್ನೆಸ್ ವಿಚಿತ್ರ ಏನಂದ್ರೆ ಹಣ ಮಾಡೋರು ಕಣ್ಣಿಗೆ ಕಾಣೋದಿಲ್ಲ. ಅಲೋ, ಬೇರೆ ಎಲ್ಲಾ ಬಿಸ್ನೆಸ್ ಗಳು ಕಣ್ಣಿಗೆ ಕಾಣುತ್ತೆ, ನಮ್ಮ ಬಿಸ್ನೆಸ್ ಏನೋ ಕಣ್ಣಿಗೆ ಕಾಣೋದಿಲ್ಲ. ಯಾಕೆ ಇದು ಕಾಣೋದಿಲ್ಲ ಅಂದ್ರೆ ನನ್ನ ಟೀಮ್ ಅಲ್ಲಿ 2,16,000 ಜನ ಇದ್ದಾರೆ. ಎಷ್ಟು? 2,16,000 ಜನ ಇದ್ದಾರೆ. ಅವ್ರ ಮನೆಗೆ ಒಂದು ಪೇಸ್ಟ್ ಬಳಸಿದ್ರೆ, ರಿಪೀಟ್ ಮಾಡ್ತೀನಿ ಕೇಳಿಸ್ಕೊಳ್ಳಿ, ಏನ್ ಬಳಸಿದ್ರೆ ಒಂದು ಮನೆಗೆ ಒಂದು ಪೇಸ್ಟ್ ಬಳಸಿದ್ರೆ ನನ್ನ ಅಕೌಂಟ್ 1 ರೂಪಾಯಿ ಬರುತ್ತೆ. ನಿಮ್ ಮನೆ ಖಾಲಿ ಆದ್ರೆ ಏನ್ ಮಾಡ್ತೀರಿ? ಮತ್ತೆ ಬಳಸಿ 2 ಲಕ್ಷ ಜನ 1 ರೂಪಾಯಿ ಕೊಟ್ಟರೆ ಎಷ್ಟಾಯ್ತು? ಕೇಳಿಸ್ತಿಲ್ಲ ನನಗೆ. ಅದಕ್ಕೆ MI ಬಂದಿತ್ತು. 2 ಲಕ್ಷ ಜನ ಖಾಲಿ ಆದ್ರೆ ಏನ್ ಮಾಡ್ತಾರೆ? ಮತ್ತೆ ಆವಾಗ ನನ್ನ ಅಕೌಂಟ್ 2 ಲಕ್ಷ ಬರುತ್ತೆ. ನೀವು ಲೈಫ್ ಲಾಂಗ್ ಎಲ್ಲಿ ಗಂಟೆ ಬಳಸ್ತೀರೋ ಅಲ್ಲಿವರೆಗೂ ದುಡ್ಡು ಬರುತ್ತೆ. ಅದಕ್ಕೆ ಬಂಡವಾಳ ಹಾಕಿ ಮಾಡೋದು ಬುದ್ಧಿವಂತಿಕೆ ಅಲ್ಲ, ಬಂಡವಾಳ ಹಾಕಿದ್ರೆ ಶ್ರೀಮಂತರ ಆಗ್ತಾರೆ. ಅದು ನಿಜವಾದ ಬುದ್ಧಿವಂತಿಕೆ. ಇವತ್ತೇ ಕೂತ್ಕೊಂಡು ಡಿಸಿಷನ್ ತಗೊಳ್ಳಿ, ನಮ್ಮ ಜೊತೆ ಬನ್ನಿ ಅಂತ ಹೇಳ್ತಾ ಕೊಟ್ಟರ ಅಮೌಂಟ್ಗೆ ಏನ್ ಸಿಗುತ್ತೆ ನಮ್ಮಲ್ಲಿ? ಪ್ರಾಡಕ್ಟ್ ಸಿಗುತ್ತೆ. 12 ಫಾರಿನ್ ಕಂಪ್ಲೀಟ್ ಮಾಡಿದೀನಿ, 2 ಕಾರ್ ಇದೆ ನನ್ನ ಹತ್ರ, 4 ಕೋಟಿಗಿಂತ ಜಾಸ್ತಿ ದುಡ್ಡು ಮಾಡಿದೀನಿ. ಸ್ಟಾರ್ಟ್ ಮಾಡಿದ್ದು 21,000 ರೂಪಾಯಿ. ಎಷ್ಟು? ಸ್ಟಾರ್ಟ್ ಮಾಡಿದ್ದು 21,000 ರೂಪಾಯಿ. ದಯವಿಟ್ಟು ನಿಮ್ಮನ್ನು ಯಾರು ಕರ್ಕೊಂಡು ಕೂತ್ಕೊಂಡು ಕ್ಲಿಯರ್ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ಬಂದಿರೋದು ನನ್ನ ಮಾತು ಹೇಳಕ್ಕಲ್ಲ, ನಮ್ಮ ಗುರುಗಳ ಮಾತು ಕೇಳಲಿಕ್ಕೆ. ಯಾರು ರೆಡಿ? ನಾನು ಎಷ್ಟು ಕೋಟಿ ಮಾಡಿದ್ದೀನಿ ಅಂದ್ರೆ ನೀನು ಅವ್ರು ಎಷ್ಟು ಕೋಟಿ ಮಾಡಿರ್ಬೋದು. ರೈಟ್? ಅಂತ ವ್ಯಕ್ತಿ ಮಾತನ್ನ ನಾವು ಕೇಳೋಣ ಅಂತ ಹೇಳ್ತಾ ಹೊಸಬ್ರು ಯಾರು ಬಂದಿದ್ರಿ, ಇನ್ನೂ 1 ಅವರ್ ನಿಮ್ಗೆ ಕ್ಲಾರಿಟಿ ತಗೊಂಡು ಮನೆಗೆ ಹೋಗಿ. ಉದ್ದೇಶ ಒಂದೇ, 5 ವರ್ಷ ಕೋಟಿ ಮಾಡ್ಬೋದು ಈ ಬಿಸ್ನೆಸ್ ಮುಖಾಂತರ ಅಂತ ಗ್ರೇಟ್ ಅಪಾರ್ಚುನಿಟಿ ಇದೆ. ದಯವಿಟ್ಟು ಹೋಗಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ವಿಶ್ವಾಸ ಜೈ